30 ಹಾಗೂ 31ನೇ ಕವನ. ಹಿಂದೆ ಹೇಳ್ತಕ್ಕಂಥ 2 ಕವನ ಹಾಗೂ ಈಗ ಹೇಳ್ತಕ್ಕಂಥ 2 ಕವನಗಳು ಕೌರವೇಶ್ವರನು ದುರ್ಯೋಧನನು ತೋರಿಸಿದಂಥ ಪ್ರದರ್ಶನಕ್ಕೆ ತಮ್ಮ ತಂದೆ ತಾಯಿಯಾದ ಗಾಂಧಾರಿ ಹಾಗೂ ಧೃತರಾಷ್ಟ್ರರು ಯಾವ ರೀತಿ ಸಂತೋಷಪಟ್ಟು ಅವರನ್ನು ಹೊಗಳುತ್ತಾರೆ ಎಂದು. 30ನೇ ಕವನ. ಧೀರರೇ ಜಗಜಟ್ಟಿ ರಾಜಕುಮಾರ ಚೌಪಟ ಮಲ್ಲ ಕುರುಕುಲ ಕೈರವಾಮೃತ ಕಿರಣ ಧೀರು ಧೀರು ಭಲರೆನುತ ಭೂರಿ ಸಭೆಯಲ್ಲಿ ಸುಳಿದು ಬಿಸುಡುವ ಸೀರೆಗಳ ತೋಪಿರಿದು ಸುಳಿ ಉಪ್ಪ ಆರತಿಯ ತನಿಹರಿಕೆ ತುಳಿದುದು ತಾಯ ನೇಮದಲ್ಲಿ. ಅಂದರೆ ರಾಜಕುಮಾರ, ನೀನು ಜಗಜಟ್ಟಿ ಧೀರ, 4 ದಿಕ್ಕುಗಳಲ್ಲಿಯೂ ಆಕ್ರಮಿಸಿದವರನ್ನು ಏಕಕಾಲದಲ್ಲಿ ಗೆಲ್ಲಬಲ್ಲ ಯೋಧ, ಕುರುಕುಲ ಕುಮ್ಮುದಕ್ಕೆ ಚಂದ್ರನಂತಿರುವವನು, ಧೀರ ಧೀರ ಭಲೆ ಎಂದು ಹೊಗಳುತ್ತಿರಲು ಸಂತೋಷದ ಉದ್ವೇಗದಿಂದ ಎಸೆದ ಬಟ್ಟೆಗಳಿಂದ ನೀವಾಳಿಸಿದರು. ಗಾಂಧಾರಿಯ ಆಜ್ಞೆಯಂತೆ ಕೌರವನಿಗೆ ಉಪ್ಪ ಆರತಿಗಳನ್ನು ಬೆಳಗಿದರು. 31ನೇ ಕವನ. ಏರಿ ತೋರಿದ ನಶ್ವ ಗಜ ವಾರನೇಳನು ಸಭೆಯೊಳೊಂದನು 100 ಪರಿಯಲ್ಲಿ ತೋರಿದನು ಶಸ್ತ್ರಾಸ್ತ್ರ ಕೌಶಲವ ಮೀರಿ ಹೆಚ್ಚಿದ ಹರುಷದಿಂದು ಉಬ್ಬಿರಿದನು ಧೃತರಾಷ್ಟ್ರ ನುಬ್ಬಿದಳಾರು ಮಡಿಯಲಿ ಜನನಿ ದುರ್ಯೋಧನ ಪರಿಣಿತಿಗೆ. ಅಂದರೆ ಕೌರವನು ಕುದುರೆ ಆನೆ ರಥಗಳನ್ನೇರಿ ರಾವುತ ಮಾವುತ ರತಿಕ ವಿದ್ಯೆಯನ್ನು ಪ್ರದರ್ಶಿಸಿದನು. ಅನೇಕ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಒಂದೊಂದರಲ್ಲೂ 100 ಬಗೆಯ ವರಸೆಗಳನ್ನು ಪ್ರದರ್ಶಿಸಿದನು. ಧೃತರಾಷ್ಟ್ರನು ತನ್ನ ಮಗನ ಪರಿಣಿತಿಯನ್ನು ಕೇಳಿ ಹರ್ಷದಿಂದ ಉಬ್ಬಿದನು. ಗಾಂಧಾರಿಯು 6 ಮಡಿ ಉಬ್ಬಿದಳು. ಧನ್ಯವಾದಗಳು.